ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದ ಮ್ಯಾಜಿಷಿಯನ್ ಟ್ರಿಬಲ್ ಒನ್ ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು. ಪ್ರೀತಿಯ ವಿಚಾರವಾಗಿ ನೀವು ಮುಂದಿನ ಹಂತ ಹೇಗಿರಬೇಕು ಅಂತ, ಮುಂದಿನ ಹಂತದಲ್ಲಿ ನೀವು ಹೇಗೆ ಇರಬೇಕು, ತುಂಬ ಫಾಸ್ಟಾಗಿ ಮುಂದುವರಿಬೇಕು ಅಂತ ಬಂದಿರುವಂಥದ್ದು. ಅಂದರೆ ನೀವು ತುಂಬ ನಿಧಾನವಾಗಿ ಇದ್ದೀರಾ ನಿಮ್ಮ ಪ್ರೀತಿ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ. ಅವ್ರ ಮಾತನ್ನು ಕೇಳ್ತಾ ನೀವು ಸ್ಲೋ ಆಗಿರ್ಬೋದು. ನಿಮ್ಮ ಪ್ರೀತಿ ವಿಚಾರದಲ್ಲಿ ಎಷ್ಟು ಬೇಗ ಮುಂದುವರಿತೀರೋ ಅಷ್ಟು ಬೇಗ ಒಂದು ಒಳ್ಳೆ ರೀತಿಯ ಬದಲಾವಣೆಗಳು ಆಗುತ್ತೆ. ಮತ್ತು ಫೈನಾನ್ಷಿಯಲಿನೂ ಕೂಡ ತುಂಬ ಚೆನ್ನಾಗಿ ಆಗ್ತೀರಾ. ನೀವು ಎಷ್ಟು ಮುಂದುವರಿತೀರಾ ಪ್ರೀತಿ ವಿಚಾರವಾಗಿ ಅಷ್ಟು ತುಂಬ ಒಳ್ಳೆಯದಾಗುತ್ತೆ. ತುಂಬ ದಿನಗಳಿಂದ ವೆಯ್ಟ್ ಮಾಡಿಸ್ಬೇಡಿ, ತುಂಬ ನೋವಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಂಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಮ್ಮ ಕೆಲಸಗಳೇನಿರ್ಬೋದು, ಮದುವೆ ಆಗೋದಿರ್ಬೋದು, ಪ್ರೀತಿ ವಿಚಾರದಲ್ಲಿ ಏನೋ ಡಿಸಿಷನ್ನ ತಗೊಳ್ಳೋದಿರ್ಬೋದು, ಫೈನಾನ್ಷಿಯಲಿ ಡಿಸಿಷನ್ನ ತಗೊಳ್ಬೋದು, ಒಂದು ನಿಮ್ಮ ಪಾಸ್ಟಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋದಿರ್ಬೋದು. ಅಂದರೆ ಪ್ರೀತಿ ವಿಚಾರದಲ್ಲಿ ನಿಮ್ಗೆ ಆಲ್ರೆಡಿ ನೋವಾಗಿದೆ, ಅದನ್ನು ಹೇಗೆ ಪಾಸ್ಟಲ್ಲಿ ಇರುವಂಥದ್ದನ್ನು ಕ್ಲೀನ್ ಮಾಡ್ಕೊಳ್ಬೇಕು, ಅದನ್ನೆಲ್ಲ ಬೇಗ ಬೇಗ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ತುಂಬ ಸಮಸ್ಯೆಗಳನ್ನು, ಅಂದರೆ ತುಂಬ ಇಲ್ಲಿ ಡೀಪಾಗಿ ಹಿಂದೆ ನಿಮಗೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರ್ಬೋದು, ದೂರದಲ್ಲಿ ನೋಡೋಕ್ಕೆ ಬೇರೆ ಎಲ್ಲ ವಿಚಾರಗಳು ಚೆನ್ನಾಗಿ ಕಾಣಿಸ್ತಾ ಇರ್ಬೋದು. ಹಾಗಾಗಿ ಈಗ ದೂರದ ಬೆಟ್ಟ ನುಣ್ಣಗೆ ಅಂತಾರಲ್ಲ ಆ ಥರ. ಹಾಗಾಗಿ ಇದು ನೀವು ನೋಡಬೇಕು ಅನ್ನೋದಾದರೆ ದಯವಿಟ್ಟು ಇಲ್ಲಿ ನಿಂತು ಎಲ್ಲನೂ ನೋಡೋಕೆ ಹೋಗಬೇಡಿ. ಪಾಸ್ಟಲ್ಲಿ ಇರೋದು ಏನೇ ಸಮಸ್ಯೆಗಳಾಗಿದ್ರೂ ಕೂಡ ಅದನ್ನು ಏನೋ ಒಂದು ನೆಗೆಟಿವ್ ಆಗಿ ತೊಗೊಳ್ತಿರೋ, ಪಾಸಿಟಿವ್ ಆಗಿ ತೊಗೊಳ್ತಿರೋ ಅದನ್ನು ಲೆಟ್ ಗೋ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ. ಪಾಸ್ಟಲ್ಲಿ ಆಗಿರೋದನ್ನು ದಯವಿಟ್ಟು ಅದನ್ನು ಅಲ್ಲೇ ಬಿಟ್ಟು ಮುಂದುವರಿರಿ ಅಂತ ಬಂದಿರುವಂಥದ್ದು. ಒಂದಿಷ್ಟು ಶರಣಾಗಬೇಕು ನೀವು, ಅಂದರೆ ಸರೆಂಡರ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ನಿಮಗೆ ಒಂದಿಷ್ಟು ಸರೆಂಡರ್ ಅವಶ್ಯಕತೆ ಇದೆ. ಡಿವೈನ್ ಸರೆಂಡರ್ ಆಗ್ತಿರೋ, ಪ್ರೀತಿ ವಿಚಾರದಲ್ಲಿ ಸರೆಂಡರ್ ಆಗ್ತಿರೋ, ಮದುವೆ ವಿಚಾರದಲ್ಲಿ ಸರೆಂಡರ್ ಆಗ್ತಿರೋ, ದಯವಿಟ್ಟು ಅದನ್ನೆಲ್ಲ ತೆಗೆದಾಕಿ ಪಾಸ್ಟಲ್ಲಿ ನಡೆದಿರೋದನ್ನೆಲ್ಲ ಬಿಟ್ಟು ಮುಂದುವರಿರಿ. ತುಂಬ ಬೇಗನೆ ಮುಂದುವರಿಬೇಕಾಗಿರುವಂಥದ್ದು. ಇಲ್ಲ ನಿಮ್ಮ ಜೀವನಕ್ಕೆ ಒಂದಿಷ್ಟು ಒಂದು ರೀತಿಯಲ್ಲಿ ಟ್ರಿಗರ್ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಅಂದರೆ ನೀವು ಒಂದು ರೀತಿಯಲ್ಲಿ ಈಗ ಸನ್ಯಾಸತ್ವನೂ ಕೂಡ ಸ್ವೀಕಾರ ಮಾಡಬೇಕು ಅಂತ ಅಂದ್ಕೊಂಡಿರೋರು ಕೂಡ ಆಯಿತಾ. ಇಲ್ಲಿ ಅದೇ ಥರ ಒಂದು ಎನರ್ಜಿನೂ ಕೂಡ ಇದೆ. ಅಂದರೆ ಒಂದು ಆಧ್ಯಾತ್ಮಿಕದ ಕಡೆ ಗಮನ ಕೊಡುವಂಥದ್ದು, ಒಂದು ಗುರುಗಳ ಮಾರ್ಗದರ್ಶನ ತಿಳ್ಕೊಳ್ಳುವಂಥದ್ದು, ಒಂದು ಗುರುಗಳಿಗೆ ಹೆಚ್ಚಾಗಿ ಇಲ್ಲಿ ಗುರುಸ್ಥಾನಕ್ಕೆ, ಅಂದರೆ ಗುರುವಿನ ಅನುಗ್ರಹನ ಪಡ್ಕೊಳ್ಳೋದ್ರ ಕಡೆ, ಸ್ಪಿರಿಚುವಲ್ ಕಡೆ ಹೆಚ್ಚು ಗಮನನ ಕೊಡ್ತೀರಾ ಅಂತ ಕೂಡ ಬಂದಿರುವಂಥದ್ದು. ಹಾಗಾಗಿ ಇಲ್ಲಿ ನೀವು ಮುಂದಿನ ದಿನಗಳಲ್ಲಿ ಹೇಗಿರಬೇಕು ಅಂತ ಅಂದರೆ ನಿಮ್ಮ ಮೈಂಡ್ ಥಾಟ್ಸ್ ತೆಗೆದು ಹಾಕಬೇಕು. ಅಂದರೆ ನಿಮ್ಮ ನೆಗೆಟಿವ್, ಈಗ ಪ್ರೀತಿ ವಿಚಾರದಲ್ಲಿ ನಿಮ್ಗೆ ಅವಶ್ಯಕತೆ ಇಲ್ಲ ಅಂದರೆ ಅದನ್ನು ಅಲ್ಲೇ ಬಿಡಬೇಕು. ಏನು ಮಾಡಬೇಕು ಅಂತ ಅಂದರೆ, ಇಲ್ಲ ಒಂದು ರೀತಿಯಲ್ಲಿ ನೀವು ಅದ್ರೆ ಗುಂಗಲ್ಲೇ ಇದ್ಬಿಡ್ಬೇಕು. ಇಲ್ಲ ಅಂತ ಅಂದರೆ ಒಂದಿಷ್ಟು ಸರೆಂಡರ್ ಆಗಬೇಕು ಡಿವೈನ್ಗೆ. ಇಲ್ಲ ಒಂದು ರೀತಿಯಲ್ಲಿ ಏನು ಮಾಡಬೇಕು ಅದನ್ನು ನೀವು ಮಾಡ್ತಾ ಇಲ್ಲ, ಒಂದು ಕನ್ಫ್ಯೂಷನ್ಸ್ ಮುಂದೆ ಹಾಕ್ತಾ ಇದ್ದೀರಾ. ಎಷ್ಟು ನಿಮ್ಮ ಮನಸ್ಸಿನಲ್ಲಿ, ಹೊಟ್ಟೆಯಲ್ಲಿ, ತಲೆಯಲ್ಲಿ ಇಟ್ಕೊಳ್ತೀರೋ ತುಂಬ ಟ್ರಿಗರ್ ಕೊಡುತ್ತೆ. ಹಾಗಾಗಿ ಬೇಗ ಕಾಂಪ್ರಮೈಸಿಗೆ ಬರಲಿಲ್ಲ ಅಂದರೆ ತುಂಬ ಸಮಸ್ಯೆಗಳಾಗ್ಬಿಡುತ್ತೆ ಅಂತ ಒಂದಿಷ್ಟು ಕ್ರಿಟಿಕಲ್ ಕಂಡೀಷನ್. ಅಂದರೆ ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಇವಾಗಲೇ ಅದನ್ನು ಡಿಸೈಡ್ ಮಾಡ್ಕೊಳ್ಬಿಡಿ. ಏನೇ ಒಂದು ಥರ್ಡ್ ಪಾರ್ಟಿ ಇಶ್ಯೂಸ್ ಇರಲಿ, ಮತ್ತು ನಿಮ್ಮ ಡ್ರೀಮ್ಸ್ ಬಗ್ಗೆ ಯೋಚನೆ ಮಾಡಿ. ಈಗ ಆಗಿರೋದ್ರ ಬಗ್ಗೆ ಗಮನ ಕೊಡೋದಕ್ಕಿಂತ ಈಗ ಆಗಿ ಹೋಗಿರೋದು ಅಲ್ಲಿ ಪಾಸ್ಟಲ್ಲಿ ಆಗಿರೋದನ್ನು ಬಿಟ್ಟು ಮುಂದಿನ ದಿನಗಳಲ್ಲಿ ನಿಮ್ಮ ಡ್ರೀಮ್ ಬಗ್ಗೆ ಗಮನ ಕೊಡಿ ಅಂತ ಕೂಡ ಹೇಳ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ನಿಮ್ಮ ಡ್ರೀಮ್ ಬಗ್ಗೆ ಫೋಕಸ್ ಮಾಡಿ. ಕನ್ಫ್ಯೂಷನ್ಸ್ ಬೇಡ, ತುಂಬ ಕನ್ಫ್ಯೂಷನ್ಸ್ನ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮದೇ ಆಗಿರುವಂಥ ಲೈಫ್ನ ನೀವು ಮರ್ತೋಗ್ತಾ ಇದ್ದೀರಾ. ಹಂಗಾಗಿ ನೀವೇ ಒಂದು ರೂಲ್ಸ್ನ ಫಾಲೋ ಮಾಡ್ತಾ ಇದ್ದೀರಾ. ಆ್ಯಕ್ಚುಲಿ ಇಲ್ಲಿ ಬೇರೆ ರೂಲ್ಸ್ಗಳಿಗಿಂತ ನಿಮ್ಮದೇ ಆಗಿರುವಂಥ ರೂಲ್ಸ್ ಜಾಸ್ತಿ ಆಗ್ತಿದೆ. ಥರ್ಡ್ ಪಾರ್ಟಿ ಇಶ್ಯೂಸ್ ಇರ್ಬೋದು, ಇಲ್ಲಿ ತುಂಬ ಸಮಸ್ಯೆಗಳನ್ನು ತಂದುಕೊಟ್ಟಿರ್ಬೋದು. ಅದನ್ನೆಲ್ಲ ತೆಗೆದಾಕಿ ಹಳೆಯದನ್ನು ನೆನ್ಪು ಮಾಡ್ಕೊಳ್ತಾ ಕೂತ್ಕೊಂಡು ನಿಮ್ಮ ಜೀವನನ ಹಾಳು ಮಾಡ್ಕೊಳ್ಬೇಡಿ. ಸ್ಪಿರಿಚುವಲ್ ಕಡೆ ಗಮನ ಕೊಡೋದು, ಧ್ಯಾನ ಮಾಡೋದು, ಮೆಡಿಟೇಷನ್ ಮಾಡೋದು, ಮತ್ತು ಒಂದಿಷ್ಟು ದೇವಸ್ಥಾನಗಳಿಗೆ ಹೋಗುವಂಥದ್ದು, ಟೆಂಪಲ್ಗಳಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬರುವಂಥದ್ದು, ದೇವರ ದರ್ಶನ, ಗುರುಗಳ ಮಾರ್ಗದರ್ಶನ ನಾವು ತಗೊಳ್ಳೋದ್ರಿಂದ ಒಂದಿಷ್ಟು ಈ ಪ್ರೇಮದ ವಿಚಾರವಾಗಿ ಏನಿಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರಿ, ಮುಂದಿನ ದಿನಗಳಲ್ಲಿ ಏನು ತಗೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅದನ್ನು ಕ್ಲಿಯರಾಗಿ ತುಂಬ ಬೇಗ ತಗೊಳ್ಳಿ ಅಂತ ಕೂಡ ಇಲ್ಲಿ ಗೈಡೆನ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು. ತುಂಬ ಸಿಟ್ಟು ಇದೆ ನಿಮಗೆ, ತುಂಬ ಸಿಟ್ಟು ಅಂದರೆ ಆಲ್ರೆಡಿ ಕಂಟ್ರೋಲ್ ಮಾಡ್ತಾ ಇದ್ರೆ ಬಾಯಿ, ಕೈ, ಮೈ, ತಲೆ ಎಲ್ಲ ಕಂಟ್ರೋಲಲ್ಲಿದೆ. ತುಂಬ ಕಂಟ್ರೋಲ್ ಮಾಡಬಾರ್ದು. ಅದನ್ನೇ ನನಗಿಲ್ಲಿ ಹೇಳಿದ್ದು, ತುಂಬ ನೀವು ಕಂಟ್ರೋಲ್ ಮಾಡಿದಷ್ಟು ತುಂಬ
ತಿಂಗಳುಗಳಿಂದ ವೆಯ್ಟ್ ಮಾಡ್ತಾ ಇದ್ದೀರಾ, ತುಂಬ ವರ್ಷಗಳಿಂದ ವೆಯ್ಟ್ ಮಾಡ್ತಾ ಇದ್ದೀರಾ. ಎಷ್ಟು ಕಂಟ್ರೋಲ್ ಮಾಡ್ಕೊಳ್ತೀರಾ ಅಲ್ವಾ? ಅದನ್ನು ಕಂಟ್ರೋಲ್ ಆದರೆ ನೀವೇ ಇಲ್ಲಿ ಮೆಂಟಲ್ ಆಗಿಬಿಡ್ತೀರಾ. ಹಾಗಾಗಿ ಅದನ್ನು ಸರಿ ಮಾಡ್ಕೊಳ್ಳಿ. ನೀವು ಅದನ್ನು ಆ ಫೈಟಿಂಗ್ ಎನರ್ಜಿನ ಬಿಡಿ, ಬೇರೆ ಕಡೆ ಫೋಕಸ್ ಮಾಡಿ, ಆಯಿತಾ? ಚೇಂಜ್ ಆಗುತ್ತೆ ನಿಮ್ಮ ಜೀವನದಲ್ಲಿ. ಒಂದು ಸ್ಟ್ರೆಸ್ ಇದೆಯಲ್ಲ, ಅದು ಚೇಂಜ್ ಆಗುತ್ತೆ. ನೀವೇನಾದರೂ ಒಂದು ಮಾಡಬೇಕು, ಆಯಿತಾ? ಅದು ಮಾಡಿದರೆ ಮಾತ್ರ ಸಾಧ್ಯ ಆಗೋದು. ಮುಂದಿನ ದಿನಗಳಲ್ಲಿ ಏನು ಸಮಸ್ಯೆಗಳಿದೆ, ಆ ಸ್ಟ್ರೆಸ್ ಏನಿದೆ ಎಲ್ಲವೂ ಕೂಡ ಬೇರೆಯವ್ರ ಹ್ಯಾಂಡಲಲ್ಲಿ ಇದೆ. ನಿಮಗೆ ಬೇರೆಯವ್ರಿಗೋಸ್ಕರನೇ ನೀವು ಜೀವನ ಮಾಡ್ತಾ ಇದ್ದೀರಾ. ಇಲ್ಲಿ ನಿಮಗೋಸ್ಕರ ಇಲ್ಲಿ ಜೀವನ ಮಾಡ್ತಾ ಇಲ್ಲ. ಎಷ್ಟೊಂದು ಸಮಸ್ಯೆಗಳನ್ನು ಮೈ ಮೇಲೆ ಹಾಕ್ಕೊಂಡಿದ್ದೀರಾ ಅಂದರೆ ನೀವು ಈ ಪ್ರೀತಿ ವಿಚಾರವಾಗಿ, ಪ್ರೇಮ ವಿಚಾರವಾಗಿ ತುಂಬ ಸಮಸ್ಯೆಗಳನ್ನು ಇದರಿಂದ ಎದುರಾಕೊಂಡಿದ್ದಾರೆ. ಹಂಗಾಗಿ ತುಂಬ ಸ್ಟ್ರಗಲ್ ಪಟ್ಟಿರುವಂಥವ್ರು ಇಲ್ಲಿ ದಯವಿಟ್ಟು ಸ್ಟ್ರೆಸ್ನ ಚೇಂಜ್ ಮಾಡ್ಕೊಳ್ಳಿ. ಆಗತ್ತೆ, ಎಲ್ಲವೂ ಕೂಡ ಆಗುತ್ತೆ. ಚೇಂಜಸ್ ಬಂದಿದೆ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ರೀತಿ ಬದಲಾವಣೆಗಳಾಗುತ್ತೆ. ಇದನ್ನೆಲ್ಲ ತೆಗೆದಾಕಿ ಒಂದು ರೀತಿಯ ಸಕ್ಸಸ್ ನಿಮಗೆ ಸಿಗುತ್ತೆ. ನೀವು ಅಂದ್ಕೊಂಡಿರೋ ಥರನೇ ನೀವು ಮಾಡಿದರೆ, ಯಾರ ಮಾತನ್ನು ಕೇಳದೆ ತುಂಬ ಸ್ಟ್ರಾಂಗಾಗಿ ನಿರ್ಧಾರಗಳನ್ನು ತಗೊಂಡಿದ್ದಲ್ಲಿ, ನಿಮ್ಮದೇ ಆಗಿರುವಂಥ ರೂಲ್ಸನ್ನು ನೀವು ಮಾಡ್ಕೊಂಡಿದ್ದಲ್ಲಿ ಒಂದು ರೀತಿಯಲ್ಲಿ ಸಕ್ಸಸ್ ಬರೋದರಲ್ಲಿ ಇದೆ, ಆಯಿತಾ? ಸಕ್ಸಸ್ ಕೂಡ ಬರುತ್ತೆ. ಎಲ್ಲ ಓಪನ್ ಮಾಡಿಬಿಡಿ ಅಷ್ಟೇ, ಓಪನ್ ಆಗಿ ಇಟ್ಬಿಡಿ. ನಿಮ್ಮ ಮನಸ್ಸು ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ. ದಯವಿಟ್ಟು ಅದನ್ನು ಓಪನ್ ಆಗಿ ಎಷ್ಟು ಬ್ರೇಕ್ ಔಟ್ ಮಾಡ್ತೀರಾ, ಅದರಿಂದ ಥ್ರೋ ಮಾಡ್ತೀರಾ, ಅದನ್ನು ತೆಗೆದು ಹಾಕ್ತೀರಾ, ಅಷ್ಟು ನಿಮ್ಮ ಮೈಂಡಿಗೆ ಸಕ್ಸಸ್, ಒಂದು ಅಬಾಂಡೆನೆಸ್, ಒಂದು ಸ್ಪಿರಿಚುವಲ್ ಕಡೆ ಒಂದು ಮ್ಯೂರಾಲಿಟಿ ನಿಮ್ಮ ಮೈಂಡಿಗೆ ಬರುತ್ತೆ ಅಂತ ಬಂದಿರುತ್ತದೆ. ಹೇಗಿದ್ದೀರಾ ನೋಡಿ ನೀವೀಗ. ಆಲ್ರೆಡಿ ನಿಮ್ಮ ಮೈಂಡ್ ಕನ್ಫ್ಯೂಷನ್ಸ್ ಇದೆ. ಹಾಗಾಗಿ ಪಾಸ್ಟಲ್ಲಿರೋದು, ಟ್ರಿಗರ್ ಕೊಟ್ಟಿರೋದು ಇದೆಲ್ಲ ಮರಿಬೇಕು. ಅದೆಲ್ಲ ಮರೆತರೆ ನಾನು ಹೇಳಿದ್ದೆಲ್ಲ ಅದೇ ಥರ ಮಾಡಿದ್ರಲ್ಲಿ ಒಂದು ಡಿಸಿಷನ್ನ ನೀವು ತೊಗೊಳ್ಬೇಕಾಗಿರುವಂಥದ್ದು. ಅದನ್ನು ತಗೊಳ್ಳಿ. ನಿಮ್ಮದೇ ಆಗಿರುವಂಥ ಲೈಫ್, ನಿಮ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂಥ ಒಂದು ಫ್ರೆಂಡ್ಶಿಪ್ ನಿಮಗೆ ಸಿಗುತ್ತೆ. ಅದರಲ್ಲೇ ಕೂತಿದ್ದೀರಾ ನೀವು. ಇಲ್ಲಿ ನೋಡಿ, ಅದರಲ್ಲೇ ಇದ್ದೀರಾ. ರೀಬರ್ತ್ ತಗೊಳ್ಳಿ ಅಂತ ಬರ್ತಿದೆ. ರೀಬರ್ತ್ ತಗೊಳ್ಳಿ. ಇಲ್ಲಿ ಲಾಕ್ ಓಪನ್ ಆಗಿದ್ರೂ ಕೂಡ ನೀವು ಇದನ್ನು ಸ್ವೀಕಾರ ಮಾಡೋದಕ್ಕಾಗಿಲ್ಲ, ಅದರಲ್ಲೇ ಬಂದಿಯಾಗಿ ಉಳ್ಕೊಬಿಟ್ಟಿದ್ದೀರಾ. ಹಂಗಾಗಿ ಇದರಿಂದ ಹೊರಗಡೆ ಬನ್ನಿ. ಎಲ್ಲರೂ ಕೂಡ ಹಂಗೆ ಮಾಡ್ತಾ ಇರೋದು, ನೀವು ಒಬ್ಬರೇ ಅಲ್ಲ ಅಲ್ಲಿರೋದು. ಆ್ಯಕ್ಚುಲಿ ಇದೇ ಥರ ತುಂಬ ಸಮಸ್ಯೆಗಳಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋರೆಲ್ಲ, ಬಿಟ್ಟು ಹೋಗಿರೋರೆಲ್ಲರೂ ಕೂಡ ಇದೇ ಪರಿಸ್ಥಿತಿಯಲ್ಲಿದ್ದಾರೆ. ಬಟ್ ಅವರು ಔಟ್ಸೈಡ್ ಹೋಗ್ತಿದ್ದಾರೆ. ನೀವು ದಯವಿಟ್ಟು ಸ್ಟಕ್ ಎನರ್ಜಿಯಿಂದ ಹೊರಗಡೆ ಬನ್ನಿ. ನಿಮ್ಮದೇ ಆಗಿರುವಂಥದ್ದನ್ನು ನೀವು ತಗೊಳ್ಳಿ. ಒಂದು ರೀಬರ್ತ್ ತಗೊಳ್ಳಿ. ಅಂದರೆ ಒಂದು ರೀತಿಯಲ್ಲಿ ಬದಲಾವಣೆಗಳನ್ನು ನೀವು ಸ್ಟ್ರಾಂಗಾಗಿ ಮಾಡ್ಕೊಳ್ಬೇಕು. ಹಾಗಿದ್ರೆ ಮಾತ್ರ ನಿಮ್ಮ ಜೀವನಕ್ಕೆ ಒಂದು ನ್ಯೂ ಬೋಷನ್ ಸ್ಟಾರ್ಟ್ ಆಗುತ್ತೆ. ಒಂದು ನಂಬಿಕೆನ ಹಿಡಿಯಿ, ಆಯಿತಾ? ನಂಬಿಕೆ ಇಟ್ಟು ಮುಂದುವರೆದ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಬಂದಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.